ಎಲ್ಲರಿಗೂ ವೈಕುಂಠ ಶುಭಾಶಯಗಳು. ಈ ಕಾರ್ಯಕ್ರಮ ನಡೆಸಿಕೊಡುತ್ತಾ ನಮ್ಮ ವೆಂಕಟರಮಣ ಸ್ವಾಮಿ, ಶನೇಶ್ವರ ಸ್ವಾಮಿ, ವಿಘ್ನೇಶ್ವರ ಸ್ವಾಮಿ ಹಾಗೂ ನಮ್ಮ ಕ್ಷೇತ್ರ ನವಗ್ರಹಗಳು, ಸುಬ್ರಹ್ಮಣ್ಯ ಸ್ವಾಮಿಗಳು, ಈ ಎಲ್ಲ ದೇವರುಗಳು ನನ್ನ ಧನ್ಯವಾದಗಳು. ಹಾಗೂ ನನ್ನ ಸಹಕಾರ ಟ್ರಾಫಿಕ್ ಪೊಲೀಸರು, ಲಾ ಅಂಡ್ ಆರ್ಡರ್, ಪ್ರೈವೇಟ್ ಸೆಕ್ಯೂರಿಟಿ ಅವರು ಹಾಗೂ ನನ್ನ ಸ್ನೇಹಿತರುಗಳು, ಬಂಧು ಬಳಗದವರು ಎಲ್ಲರಿಗೂ ನನ್ನ ಧನ್ಯವಾದಗಳು. ನಿನ್ನೆ ಎಲ್ಲ ಕಾರ್ಯಕ್ರಮ ಮುಗೀತು. ಇವತ್ತು ಅನ್ನದಾನ ನಡೀತಾ ಇದೆ. ಅನ್ನದಾನ ನಂತರ ಮೆರವಣಿಗೆ ಇರ್ತದೆ. ಮತ್ತೆ ಅದಾದ ನಂತರ ಶಯನೋತ್ಸವ ಕಾರ್ಯಕ್ರಮ ಇಲ್ಲಿಗೆ ಅಂತ್ಯ ಆಗುತ್ತೆ. ಇದರಲ್ಲಿ ತುಂಬಾ ಥ್ಯಾಂಕ್ಸ್. ವಿಶೇಷವಾಗಿ ಏನು ಕಾರ್ಯಕ್ರಮ ಡೊಳ್ಳು ಕುಣಿತಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದೇ, ಎಲ್ಲ ಕಡೆ ಒಂದೇ ನೋಡಿರ್ತಾರೆ. ಆದ್ರೆ ನಮ್ಮಲ್ಲಿ 8 ವಿಧವಾದ ಕಾರ್ಯಕ್ರಮ ಇರ್ತದೆ. ಆದ್ರಿಂದ ಈ ಮುಖಾಂತರ ಜನರಿಗೆ ಬೇಗ ತಲುಪೋದು, ಅವರು ಪಾಲ್ಗೊಳ್ಳಿ ಅಂತ ಕೇಳ್ಕೊಳ್ತಾರೆ. ಮುಂಚೆನೆ ತಿಳಿದಂಗೆ ನಿಮ್ಗೆ ಸಂಜೀವನಿ ಕ್ಷೇತ್ರದಲ್ಲಿ ನಾವು ಪ್ರತಿ ವರ್ಷ ವೈಕುಂಠ ಏಕಾದಶಿ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ನಾನೇನು ಮಾತಾಡಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಇವತ್ತು ದ್ವಾದಶಿ ಎಂದು ಅನ್ನ ಸಂತರ್ಪಣೆ ಜನರಿಗೆಲ್ಲ ನಂತರ ಅನ್ನವನ್ನು ಸ್ವೀಕರಿಸುವ ದಿವಸ ಇವತ್ತು. ಅದಕ್ಕಾಗಿ ನಾವು ಈಗ ಅನ್ನ ಸಂತರ್ಪಣೆಯಲ್ಲಿ ನಾವು ಹಲವಾರು ರೀತಿಯನ್ನು ಹಮ್ಮಿಕೊಂಡಿದ್ದೀವಿ. ಒಂದು ಎಲೆ ಊಟ ಇರಲಿ, ಸಾಂಸ್ಕೃತಿಕವಾಗಿ ಹಳೆಯ ಕಾಲದ ಪದ್ಧತಿಯಲ್ಲಿ ನಾವು ಎಲೆ ಊಟ ಇರಲಿ, ಜನಗಳಿಗೆ ಕುಳಿತುಕೊಂಡು ಊಟವನ್ನು ನಾವು ಕೊಟ್ಟಿದ್ದೀವಿ. ಹಾಗೂ ಜನರ ದಟ್ಟಣೆ ಇರೋದ್ರಿಂದ ನಾವು ಬಫೆ ಸಿಸ್ಟಮ್ ಮಡಗಿದ್ದೀವಿ. ಯಾಕಂದ್ರೆ ತುಂಬಾ ಜನ ಸಮಯ ಅಭಾವದಿಂದ ಅವರು ಆ ಅನ್ನದಾನವನ್ನು ಬಫೆ ಮೂಲದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ. ಹಾಗೂ ಇವತ್ತು CS ಪ್ರಕಾಶ್ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಹಲವಾರು ರಾಜ್ಯಗಳು ಹಾಗೂ ಹೊರದೇಶಕ್ಕೂ ಹೋಗಿ ಅವರು ಈ ನಮ್ಮ ಹಳೆಯ ಶೈಲಿಯ ನಾಟಕಗಳು ಹಾಗೂ ಈ ಚಿಲಿಪಿಲಿ ಬೊಂಬೆ ಕಾರ್ಯಕ್ರಮವನ್ನು ಅವರು ಮುಂದಕ್ಕೆ ತರ್ತಾರೆ. ಆ ತರ ಅವ್ರನ್ನ ನಾವು ಕರ್ಕೊಂಡ್ಬಂದು ಈ ದೇವಸ್ಥಾನಕ್ಕೆ ಜನಗಳಿಗೆ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ ಈ ಹಳೆ ಕಾರ್ಯಕ್ರಮ ಹೆಂಗೆ ಅಂತ. ಅದಕ್ಕೆ ಡೊಳ್ಳು ಕುಣಿತ, ಕೀಳು ಕುದುರೆ ಅದನ್ನೆಲ್ಲ ತಂದು ಈ ಕಾರ್ಯಕ್ರಮವನ್ನು ಮಾಡ್ಬೇಕು ಅಂತ ನಾವು ಏನ್ ಬೇಡ್ಕೊಳ್ತೀವಿ ಅಂದ್ರೆ, ತುಂಬಾ ಹೆಚ್ಚಿನ ಸಂಖ್ಯೆ ನಮ್ಮ ದೇವಸ್ಥಾನಕ್ಕೆ ಸಂಜೆ ಕಾರ್ಯಕ್ರಮ ಭಾಗವಹಿಸಿ, ಹಾಗೂ ಸಂಜೆ ಎಲ್ಲ ಮೆರವಣಿಗೆ ಇರುತ್ತೆ. ನಮ್ಮ ನಗರ ಮುಖ್ಯ ಬೀದಿಗಳಲ್ಲಿ, ನಮ್ಮ ಏರಿಯಾ ಎಲ್ಲದಲ್ಲಿ ಮೆರವಣಿಗೆ ಇರುತ್ತೆ. ತದನಂತರ ನಮ್ಮ ಸ್ವಾಮಿಯನ್ನು ಶಯನೋತ್ಸವ ಮಾಡಲಾಗುತ್ತೆ. ಹಾಗೂ ಎಲ್ಲ ಶಾಂತಿ ಕ್ರಮವನ್ನು ಮಾಡಿಕೊಡ್ಬೇಕಂತ ನಮ್ಮ ಜನರನ್ನು ನಾವು ಬೇಡ್ಕೊಂತೀವಿ. ಸರ್, ಈಗ 5 ರಿಂದ 10 ಸಾವಿರ ಅನ್ನದಾಸೋಹ ನಡೀತಾ ಇದೆ. ಎಲ್ಲರೂ ಕ್ಯೂವಿನಲ್ಲೇ ಬಂದು ಅನ್ನ ಸ್ವೀಕಾರ ಮಾಡಿಸಿ ಸ್ವಾಮಿಯ ಪ್ರಸಾದವನ್ನು ಶಾಂತಿ ರೂಪದಲ್ಲಿ ತೆರಳುತ್ತಿದ್ದಾರೆ. ಸರ್, ಈಗ ಮಿನಿಮಮ್ 3 ರಿಂದ 4 ಕಿಲೋಮೀಟರ್ ಪ್ರೊಸೆಷನ್ ನಡೀತಾ ಇದೆ. ಮುಳ್ಳುಪಳ್ಳೆ ಆಗ್ಲಿ, ಕಲ್ಯಾಣ ನಗರ ಆಗ್ಲಿ, ಹಾಗೂ ಪ್ರಶಾಂತ್ ನಗರ ಎಲ್ಲ ಮುಖ್ಯ ಬೀದಿಗಳಲ್ಲಿ ಸುಮಾರು ತಂಡ ಬಂದು ಒಂದು 80 ಜನ ಬರ್ತಾರೆ. ಸುಮಾರು ಒಂದು 8 ತಂಡಗಳು ಬಂದು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಹಾವೇರಿ ಬಡಾವಣೆ ಆಗಲಿ, ಗೋವಿಂದರಾಜ ನಗರ ಆಗಲಿ, ನಮ್ಮ ಸುತ್ತಮುತ್ತ ಬಡಾವಣೆಗಳಿಗೆ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಹಾಗೂ ಸಂಕ್ರಾಂತಿಯ ಶುಭಾಶಯಗಳು.